ಜಾಕೀರ್ ಅವರು ಆಗಲೇ ಹೇಳಿದಾಗೆ ಸೂರ್ಯನ ಬಿಸಿಲು ವಿಟಮಿನ್ ಆದರೂ ಕೊಡುತ್ತೆ, ಬಿಸಿಲು ಹೋಗುತ್ತೆ, ರಾತ್ರಿ ತಣ್ಣಗಾಗುತ್ತೆ. ಆದರೆ ಈ ಮೋದಿ ಸರ್ಕಾರ ಏನು ಬಿಸಿ ಕೊಡ್ತಾ ಇದೆ ಬರೀ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಈ ದೇಶದ ದಲಿತರಿಗೆ, ಈ ದೇಶದ ಮಹಿಳೆಯರಿಗೆ, ಬಡವರಿಗೆ, ರೈತರಿಗೆ ಆ ಬಿಸಿ ಮಾತ್ರ ಕಮ್ಮಿ ಆಗ್ತಾನೆ ಇಲ್ಲ, ಜಾಸ್ತಿ ಆಗ್ತಾನೆ ಇದೆ. ಇಸ್ಲಾಮಿನ ಸಂಪ್ರದಾಯದ ಪ್ರಕಾರ ತಮ್ಮ ಆದಾಯದ 2.5% ಜಕಾತ್ ಕೊಡಲೇಬೇಕು. ಜಕಾತ್ ಅಲ್ಲದೀರ ಇಲ್ಲ ನನ್ನ ಸಮುದಾಯ ಚೆನ್ನಾಗಿರ್ಬೇಕು ಅಂತ ಸದಾ ಕನ್ನುವ ಅರ್ಥದಲ್ಲಿ ತನಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಸಮುದಾಯದ ಒಳಿತಿಗೆ ತನ್ನ ಆಸ್ತಿಯನ್ನ, ಹಣವನ್ನ, ಬಿಲ್ಡಿಂಗ್ಗಳನ್ನ, ಜಮೀನನ್ನ ಕೊಡೋದನ್ನ ವಕ್ಫ್ ಅಂತ ಕರೀತಾರೆ. ಕಾಗದ ಪತ್ರಗಳು ಇಲ್ಲದಂತಹ ಕಾಲದಿಂದಲೂ ಕೂಡ ವಕ್ಫ್ ಅನ್ನೋದು ಇದೆ. ಯಾರು ಅದನ್ನ ವಕ್ಫಾಗಿ ಬಳಸ್ಕೊಂಡು ಬಂದಿದ್ದಾರೆ ಇತಿಹಾಸದಲ್ಲಿ, ಅದು ವಕ್ಫಾಗಿಯೇ ಮುಂದುವರಿಯುತ್ತದೆ. ಒಂದು ಸತಿ ವಕ್ಫ್ ಅಂತ ಕರೆದರೆ ಆ ಆಸ್ತಿ ಶಾಶ್ವತವಾಗಿ ವಕ್ಫ್ ಆಗಿರುತ್ತೆ. ಒನ್ಸ್ ಎ ವಕ್ಫ್ ಈಸ್ ಆಲ್ವೇಸ್ ಎ ವಕ್ಫ್. ನಮಗಲ್ಲ ಈ ಅನ್ಯಾಯ, ಈ ಬೇರೆ ಸಮುದಾಯಕ್ಕೆ ಆಗ್ತಿರೋ ಅನ್ಯಾಯ ಅಂತ ನಾವು ಸುಮ್ಮನೆ ಕೂತ್ರೆ ನಮಗೆ ಅನ್ಯಾಯ ಆದಾಗಲೂ ಕೂಡ ಒಟ್ಟುಗೂಡಿ ಹೋರಾಟ ಮಾಡೋದಕ್ಕೆ ಯಾರು ಬರೋದಿಲ್ಲ. ಹೀಗಾಗಿ ಮೊದಲನೇದಾಗಿ ಇದು ಒಂದು ಅನ್ಯಾಯ, ಸಂವಿಧಾನ ವಿರೋಧಿಯಾದಂಥ ಕೃತ್ಯವನ್ನು ಮುಸ್ಲಿಮರ ಮೇಲೆ ಮೋದಿ ಸರ್ಕಾರ ಮಾಡ್ತಾ ಇದೆ. ಹೀಗಾಗಿ ಭಾರತದ ಇಡೀ ನಾಗರಿಕರು ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು, ಆ ರೀತಿಯಲ್ಲಿ ನಾವು ಚಳವಳಿ ಕಟ್ಟಬೇಕು ಅನ್ನೋದು ಮೊದಲನೇ ವಿಷಯ. ಎರಡನೇದು, ಈ ವಕ್ಫ್ ಕಾಯ್ದೆ ಅನ್ನೋದು ತನ್ನಂತೆ ತಾನೇ ಬಂದಿರೋದಲ್ಲ. ಪ್ರಾರಂಭದಲ್ಲಿ ಬಿಸಿಲು ಬಂತು, ಈಗ ನಿಧಾನಕ್ಕೆ ಬಿಸಿಲು ಕಡಿಮೆ ಆಗ್ತಾ ಇದೆ. ಜಾಕೀರ್ ಅವರು ಆಗಲೇ ಹೇಳಿದಾಗೆ ಸೂರ್ಯನ ಬಿಸಿಲು ವಿಟಮಿನ್ ಆದರೂ ಕೊಡುತ್ತೆ, ಬಿಸಿಲು ಹೋಗುತ್ತೆ, ರಾತ್ರಿ ತಣ್ಣಗಾಗುತ್ತೆ. ಆದರೆ ಈ ಮೋದಿ ಸರ್ಕಾರ ಏನು ಬಿಸಿ ಕೊಡ್ತಾ ಇದೆ ಬರೀ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಈ ದೇಶದ ದಲಿತರಿಗೆ, ಈ ದೇಶದ ಮಹಿಳೆಯರಿಗೆ, ಬಡವರಿಗೆ, ರೈತರಿಗೆ ಆ ಬಿಸಿ ಮಾತ್ರ ಕಮ್ಮಿ ಆಗ್ತಾನೆ ಇಲ್ಲ, ಜಾಸ್ತಿ ಆಗ್ತಾನೆ ಇದೆ. ಇದು ತಂಪಾಗಬೇಕು ಅಂತಂದ್ರೆ ನಾವೆಲ್ಲರೂ ಒಟ್ಟುಗೂಡಿ ಜಾತಿ, ಧರ್ಮ ಎಲ್ಲವನ್ನೂ ಮೀರಿದ ಒಗ್ಗಟ್ಟಿನಿಂದ ಸಂವಿಧಾನವನ್ನು ರಕ್ಷಿಸಿಕೊಳ್ಳುವ ಮೂಲಕ ಮಾತ್ರ ಆ ತಂಪನ್ನ ಮತ್ತೆ ನಾವು ಈ ದೇಶಕ್ಕೆ ತರುವುದಕ್ಕೆ ಸಾಧ್ಯ. ಸ್ನೇಹಿತರೆ, ಈ ವಕ್ಫ್ ತಿದ್ದುಪಡಿಯನ್ನ ಯಾತಕ್ಕೆ ಮಾಡ್ತಿದ್ದಾರೆ ಇವರು? ತಿದ್ದುಪಡಿಗಳು ಮೊದಲಲ್ಲ. ಹಾಗೆ ನೋಡಿದ್ರೆ ವಕ್ಫ್ ಕಾಯ್ದೆ 1913ರಲ್ಲಿ ಬ್ರಿಟಿಷರು ಜಾರಿಗೆ ತಂದದ್ದು. ಅದಕ್ಕೂ ಹಿಂದೆ ಈ ನಮ್ಮ ದೇಶವನ್ನ, ಸಮುದಾಯಗಳನ್ನ, ಆ ಸಮಾಜಕ್ಕೆ ಬೇಕಾಗಿರುವಂಥ ಅನುಕೂಲಗಳನ್ನು ಮಾಡ್ಕೊಳ್ಳೋಕ್ಕೆ ಹಲವಾರು ಸಮಾಜಗಳು, ಸಮುದಾಯಗಳು ತಮ್ಮದೇ ಆದಂಥ ರೀತಿಗಳನ್ನು ಇಟ್ಕೊಂಡಿವೆ. ಜಾಕೀರ್ ಅವರು ಆಗಲೇ ಹೇಳಿದಾಗೆ ವಕ್ಫ್ ಅಂತಂದರೆ ಮುಸ್ಲಿಮರು ಅಥವಾ ಮುಸ್ಲಿಮೇತರರು, ಪ್ರಧಾನವಾಗಿ ಮುಸ್ಲಿಮರು, ಇಸ್ಲಾಮಿನ ಸಂಪ್ರದಾಯದ ಪ್ರಕಾರ ತಮ್ಮ ಆದಾಯದ 2.5% ಜಕಾತ್ ಕೊಡಲೇಬೇಕು. ಜಕಾತ್ ಅಲ್ಲದೀರ ಇಲ್ಲ ನನ್ನ ಸಮುದಾಯ ಚೆನ್ನಾಗಿರಬೇಕು ಅಂತ ಸದಾ ಕನ್ನುವ ಅರ್ಥದಲ್ಲಿ ತನಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಸಮುದಾಯದ ಒಳಿತಿಗೆ ತನ್ನ ಆಸ್ತಿಯನ್ನ, ಹಣವನ್ನ, ಬಿಲ್ಡಿಂಗ್ಗಳನ್ನ, ಜಮೀನನ್ನ ಕೊಡೋದನ್ನ ವಕ್ಫ್ ಅಂತ ಕರೀತಾರೆ. ವಕ್ಫ್ ಅಂದರೆ ಅರೇಬಿಕ್ ಭಾಷೆನಲ್ಲಿ, ಇದೆಲ್ಲ ನಿಮಗೆ ಗೊತ್ತಿರೋದೆ. ಇದನ್ನು ನಾವು ಹೆಚ್ಚು ಇತರ ಸಮುದಾಯದವ್ರಿಗೆ ಹೇಳಬೇಕು, ಬಹಳ ಅನುಮಾನಗಳಿದ್ದಾವೆ ಇತರ ಸಮುದಾಯದವ್ರಿಗೆ, ಆ ಅನುಮಾನವೇ ಅವ್ರ ಬಂಡವಾಳ. ಇದನ್ನು ನಾವೆಲ್ಲರೂ ಹೇಳಬೇಕು. ವಕ್ಫ್ ಅಂತಂದರೆ ಅಂತಿಮ ಒಡೆತನ ಭಗವಂತಂದು, ಮತ್ತಾರಿಗೂ ಕೂಡ ಈ ಆಸ್ತಿಯನ್ನು ಪರಭಾರೆ ಮಾಡಂಗಿಲ್ಲ, ಮತ್ತು ಸಮುದಾಯದ ಒಳಿತಿಗೆ ಬಿಟ್ಟರೆ ಅದನ್ನು ಬೇರೆದಕ್ಕೆ ಬಳಸಂಗಿಲ್ಲ ಅಂತ ವಕ್ಫ್ನ ಸಾರಾಂಶ. ಈ ದೇಶದಲ್ಲಿ 1000 ವರ್ಷಗಳಿಂದಲೂ ಕೂಡ ಹಿಂದೂ ರಾಜರುಗಳು ವಕ್ಫ್ ಕೊಟ್ಟಿದ್ದಾರೆ, ಮೊಘಲರು ವಕ್ಫ್ ಕೊಟ್ಟಿದ್ದಾರೆ, ಮುಸ್ಲಿಂ ಸಮುದಾಯದ ಒಳಗಿರುವ ಶ್ರೀಮಂತರು ತಮ್ಮ ಹಲವಾರು ಜಾಯ್ದಾದಗಳನ್ನು ಬಿಟ್ಟು ಹೋಗಿದ್ದಾರೆ. ಇವೆಲ್ಲವೂ ಅದೇ ರೀತಿ ಹಿಂದೂಗಳಿಗೂ ಕೂಡ ದೊಡ್ಡ ದೊಡ್ಡ ಮಠಗಳಿಗೆ ದೇವಾದಾಯ, ಬ್ರಹ್ಮಾದಾಯ ಅಂತ ಕೊಡ್ತಿದ್ರು ರಾಜರುಗಳು. 1000 ಎಕರೆ ಜಮೀನು ಇನಾಮತಿಯನ್ನು ಕೊಡ್ತಿದ್ರು. ಈ ರೀತಿ ದೇವಾಲಯಗಳಿಗೆ, ಮಠಗಳಿಗೆ, ಮುಸ್ಲಿಮರಿಗೆ ಈ ಥರದ್ದೆಲ್ಲ ಬಂದಾಗ ಅದರ ಆಡಳಿತ ನಿರ್ವಹಣೆಯನ್ನು ಮಾಡೋದಕ್ಕೆ ಸಾವಿರಾರು ಕೋಟಿ ರೂಪಾಯಿಯಷ್ಟು ಆಸ್ತಿ ಒಂದು ಕಡೆ ಸಂಗ್ರಹ ಆದಾಗ ಭ್ರಷ್ಟಾಚಾರ ಸಹಜ. ಭ್ರಷ್ಟಾಚಾರ ಆಗದಂತೆ ಆಯಾ ಧರ್ಮಗಳ ಅನುಸಾರವಾಗಿ ಸಮುದಾಯದ ಹಿತಕ್ಕೆ ಆಸ್ತಿಯನ್ನು ಬಳಸುವುದಕ್ಕೆ, ಕಾನೂನು ಮಾಡುವುದಕ್ಕೆ 1913ರಲ್ಲಿ ಬ್ರಿಟಿಷರು ಒಂದು ವಕ್ಫ್ ನಿಯಮವನ್ನು ತಂದರು.
ಆ ನಿಯಮ ತಂದಿದ್ದು ಮುಸ್ಲಿಮರ ಹತ್ರ ಆಸ್ತಿ ಸಮುದಾಯ ಕಿತ್ಕೊಳಕ್ಕಲ್ಲ, ವಕ್ಫನ್ನ ಪರಿಣಾಮಕಾರಿಯಾಗಿ ಮುಸ್ಲಿಂ ಯಾದಕ್ಕೆ ವಕ್ಫ್ ಕೊಟ್ಟಿರ್ತಾರೆ, ಒಬ್ಬ ಸಮುದಾಯದ ಆಸ್ತಿವಂತರೋ ಯಾರೋ ಏನಕ್ಕೆ ವಕ್ಫ್ ಕೊಟ್ಟಿರ್ತಾರೋ ಅದನ್ನು ಅದೇ ರೀತಿ ಬಳಕೆ ಮಾಡುವುದಕ್ಕೆ ಪೂರಕವಾಗಿ ಕಾನೂನು ಮಾಡಿದ್ರು. ಅಂದರೆ ಸಮುದಾಯದ ಆಸಕ್ತಿಯನ್ನ, ಸಮುದಾಯದ ಹಿತವನ್ನ ಇನ್ನೊಂದಷ್ಟು ರಕ್ಷಣೆ ಮಾಡುವುದಕ್ಕೆ ವಕ್ಫ್ ಕಾಯ್ದೆಗಳು ಬಂದವು. ಈಗ ಒಂದು ವಕ್ಫ್ ಅಂತ ಹೇಳ್ತಾರೆ ಅಂದರೆ, ನಾನು ಆಗಲೇ ಹೇಳಿದಾಗೆ 1000 ವರ್ಷಗಳ ಹಿಂದೆ ಯಾರು ಕೂಡ ಬರೆದು ಅಗ್ರಿಮೆಂಟ್ ಮಾಡ್ಕೊತಿರ್ಲಿಲ್ಲ. ನನ್ನ ಜಮೀನಿದು, ನನ್ನ ವಸ್ತು ಇದು, ನನಗೆ ಇಷ್ಟು ಲಕ್ಷ ರೂಪಾಯಿ ಇದೆ, ಇನ್ನು ಮುಂದೆ ಇದನ್ನು ನಾನು ವಕ್ಫ್ ಅಂತ ನಾನು ಓರಲ್ ಆಗಿ ಮೌಖಿಕವಾಗಿ ಹೇಳ್ತಿದ್ದೆ. ಅದನ್ನು ಅನುಸರಿಸ್ಕೊಂಡು ಹೋಗ್ತಿದ್ರು. ಅದನ್ನು ವಕ್ಫ್ ಬೈ ಯೂಸರ್ ಅಂತ ಕರೀತಾರೆ ಕಾನೂನಿನ ಭಾಷೆನಲ್ಲಿ. ಅಂದರೆ ಕಾಗದ ಪತ್ರಗಳು ಇಲ್ಲದಂತಹ ಕಾಲದಿಂದಲೂ ಕೂಡ ವಕ್ಫ್ ಅನ್ನೋದು ಇದೆ. ಯಾರು ಅದನ್ನು ವಕ್ಫ್ ಆಗಿ ಬಳಸ್ಕೊಂಡು ಬಂದಿದ್ದಾರೆ ಇತಿಹಾಸದಲ್ಲಿ, ಅದು ವಕ್ಫ್ ಆಗಿಯೇ ಮುಂದುವರಿಯುತ್ತದೆ. ಇದನ್ನ 1999ರಲ್ಲಿ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಕೂಡ, ಸುಪ್ರೀಂ ಕೋರ್ಟ್ ನಾನು ಹೇಳ್ತಿರೋದು, ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠ ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿರೋದೇನಪ್ಪಾ ಅಂದ್ರೆ, ಒಂದು ಸತಿ ವಕ್ಫ್ ಅಂತ ಕರೆದರೆ ಆ ಆಸ್ತಿ ಶಾಶ್ವತವಾಗಿ ವಕ್ಫ್ ಆಗಿರುತ್ತೆ. ಒನ್ಸ್ ಎ ವಕ್ಫ್ ಈಸ್ ಆಲ್ವೇಸ್ ಎ ವಕ್ಫ್. ವಕ್ಫ್ ಬೋರ್ಡ್ ಯಾವುದಾದ್ರೂ ಒಂದು ಆಸ್ತಿಯನ್ನ ವಕ್ಫ್ ಅಂತ ಕರೆದ್ರೂ ಕೂಡ ಅದು ವಕ್ಫ್ ಅಲ್ಲ, ನನಗೆ ಸೇರಬೇಕಾಗಿದ್ದು ಅಂತ ಮುಸ್ಲಿಮರೇ ಆಗಿರ್ಬೋದು ಅಥವಾ ಬೇರೆಯವರೇ ಆಗಿರ್ಬೋದು ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ತಗಾದೆ ಹಾಕ್ಬೋದಾಗಿತ್ತು. ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ವಕ್ಫ್ ಅಂತ ತೀರ್ಮಾನ ಆದರೂ ಕೂಡ ಹೈಕೋರ್ಟ್ ಅಲ್ಲಿ ಅದರ ಬಗ್ಗೆ ತಗಾದೆ ಹಾಕ್ಬೋದಾಗಿತ್ತು. ನಿಮಗೆ ಗೊತ್ತಿರಲಿ, ಇವತ್ತಿಗೂ ಕೂಡ ಕರ್ನಾಟಕದ ಹೈಕೋರ್ಟಿನಲ್ಲಿ ವಕ್ಫ್ ವಿಷಯದ ಬಗ್ಗೆ 800 ಕೇಸುಗಳಿದಾವೆ. ವಕ್ಫ್ ಟ್ರಿಬ್ಯುನಲ್ ಹೆಂಗಾಗುತ್ತೆ? ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಆಯಾ ಸರ್ಕಾರಗಳು ನೇಮಕ ಮಾಡುವಂತಹ ಸೆಷನ್ಸ್ ಜಡ್ಜ್ ಒಬ್ಬ ಇರ್ತಾರೆ, ಅಸಿಸ್ಟೆಂಟ್ ಸೆಕ್ರೆಟರಿ ಗ್ರೇಡ್ನ ಅಧಿಕಾರಿ ಇರ್ತಾರೆ, ಹಾಗೂ ಇಸ್ಲಾಮಿನ ಪರಿಣಿತ ಒಬ್ಬ ಇರ್ತಾರೆ. 3 ಜನ ಇದುವರ ತನಕ ಇದ್ದದ್ದು. ವಕ್ಫ್ ಬೋರ್ಡ್ ಅಲ್ಲಿ ಮಂತ್ರಿಗಳು, MLAಗಳು ಹಾಗೂ ಸಮುದಾಯದಿಂದ ಆಯ್ಕೆ ಆದವರು ಹಾಗೂ 95ರ ಕಾಯ್ದೆಯ ತಿದ್ದುಪಡಿಯ ಪ್ರಕಾರ 2 ಹೆಣ್ಣುಮಕ್ಕಳು ಕೂಡ ಮುಸ್ಲಿಂ ಹೆಣ್ಣುಮಕ್ಕಳು ಇರಬೇಕಾಗ್ತಿತ್ತು. ಇದಿಷ್ಟು ಇದುವರ ತನಕ ಇದ್ದಂಥ ವಕ್ಫ್ನ ವ್ಯವಸ್ಥೆ. ಅಂದರೆ ಇದರ ಸಾರಾಂಶ ಏನು? 2024ರಲ್ಲಿ ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿ ತರುವ ತನಕ ವಕ್ಫ್ ವ್ಯವಸ್ಥೆ ಹೇಗಿತ್ತಪ್ಪ ಅಂತಂದರೆ, ಯಾವುದಾದರೂ ಒಬ್ಬ ಮುಸ್ಲಿಂ ಶ್ರೀಮಂತನೋ ಬಡವನೋ ಯಾರೋ ನನಗಿಷ್ಟು ಸಾಕು, ಮಿಕ್ಕಿದ್ದು ಸಮುದಾಯಕ್ಕೆ ಅನುಕೂಲವಾಗಲಿ ಅಂತ ಅಂದ್ಬಿಟ್ಟು ಬಿಟ್ಕೊಟ್ರೆ ಅದು ಶಾಶ್ವತವಾಗಿ ಸಮುದಾಯಕ್ಕೆ ಸೇರ್ತಿತ್ತು. ಆ ಆಸ್ತಿಯನ್ನ ನಿರ್ವಹಣೆ ಮಾಡುವುದಕ್ಕೆ ಹಾಗೂ ಆ ಆಸ್ತಿಯನ್ನ ಯಾರು ಬಿಟ್ಕೊಟ್ರೋ ಅವರ ಆಸಕ್ತಿಗೆ, ಅವರ ಆದೇಶಕ್ಕೆ ತಕ್ಕಂತೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ವಕ್ಫ್ ಬೋರ್ಡ್ ಒಂದಿರ್ತಿತ್ತು. ತಗಾದೆಗಳು ಬಂದರೆ ವಕ್ಫ್ ಟ್ರಿಬ್ಯುನಲ್ ಇರ್ತಿತ್ತು. ವಕ್ಫ್ ಟ್ರಿಬ್ಯುನಲ್ಲೂ ಕೂಡ ನ್ಯಾಯ ಕೊಡಲಿಲ್ಲ ಅಂತಂದರೆ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದಾಗಿತ್ತು. ಇದಿಷ್ಟು ಇದ್ದಂಥ ವ್ಯವಸ್ಥೆ. ಹಾಗೂ ವಕ್ಫ್ ಆಸ್ತಿ ಹೌದಾ ಅಲ್ವಾ ಅಂತ ತೀರ್ಮಾನ ಮಾಡೋದಕ್ಕೆ ಒಬ್ಬ ಸರ್ವೇಯರ್ನ ನೇಮಕ ಮಾಡ್ತಿತ್ತು ಸರ್ಕಾರ. ಆ ಸರ್ವೇಯರು ಸಾಮಾನ್ಯವಾಗಿ ಒಬ್ಬ ಮುಸ್ಲಿಂ ಆಗಿರ್ತಿದ್ದ, ಮುಸ್ಲಿಂ ಅಧಿಕಾರಿ ಆಗಿರ್ತಿದ್ದ ಮತ್ತು ಆತನಿಗೆ ಇಸ್ಲಾಂನಲ್ಲಿ ಪರಿಣಿತಿ ಇರ್ತಿತ್ತು. ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಬೇಕು ಅನ್ನೋ ಹೆಸರಿನಲ್ಲಿ 2024ರಲ್ಲಿ ಮೋದಿ ಸರ್ಕಾರ ಉಮೀದ್ ಅಂತ ಅಂದ್ಬಿಟ್ಟು ಒಂದು ತಿದ್ದುಪಡಿಯನ್ನು ತಂತು. ನಿಮಗೆ ಗೊತ್ತು, ಉಮೀದ್ ಅಂದರೆ ಉರ್ದುನಲ್ಲಿ ನಿರೀಕ್ಷೆ, ಭರವಸೆ ಅಂತೇಳಿ. ಅದರ ಅಬ್ರಿವೇಷನ್ UMEED ಅಂದರೆ ಏನಪ್ಪ ಅಂದರೆ ಯುನೈಟೆಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ ಎಂಪವರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಕ್ಕೆ ತುಂಬ ದೊಡ್ಡ ದೊಡ್ಡ ಆಶಯಗಳು. ಅಂದರೆ ವಕ್ಫ್ ಬೋರ್ಡ್ನ ಇನ್ನೊಂದಷ್ಟು ಸಶಕ್ತಗೊಳಿಸುವ, ಪರಿಣಾಮಕಾರಿಯಾಗಿಸುವ ಮತ್ತು ಅದನ್ನು ಅಭಿವೃದ್ಧಿಗೊಳಿಸುವ ಕಾಯ್ದೆ ಅಂತ ಇದಕ್ಕೆ ಅವರು ಇಟ್ಟಿರೋ ಹೆಸರು. ಆದರೆ ಒಳಗಡೆ ಇರುವ ಕಾಯ್ದೆಯ ಪ್ರತಿಯೊಂದು ಅಂಶಗಳು ಕೂಡ ಮುಸ್ಲಿಮರಿಗೆ ತಮ್ಮದೇ ವಕ್ಫ್ ಮೇಲೆ ಇರುವ ಅಧಿಕಾರವನ್ನು ಹಂತ ಹಂತವಾಗಿ ಕಿತ್ತುಕೊಳ್ಳುವಂತಹ ತಿದ್ದುಪಡಿಗಳನ್ನು ಇದರಲ್ಲಿ ತಂದಿಟ್ಟು 2024ರ ಆಗಸ್ಟ್ 8ನೇ ತಾರೀಕು ಅದನ್ನು ಸದನದಲ್ಲಿ ಮಂಡನೆ ಮಾಡಿದ್ರು. ನಿಮಗೆ ಗೊತ್ತಿದೆ, 2024ರ ಲೋಕಸಭಾ ಚುನಾವಣೆ ಆದಮೇಲೆ 2019ರಲ್ಲಿ ಎಷ್ಟು ಸೀಟುಗಳು ಬಂತೋ ಅಷ್ಟು ಮೋದಿ ಸರ್ಕಾರಕ್ಕೆ ಬರಲಿಲ್ಲ, BJPಗೆ. ಈಗ ಒಂದು ಕಡೆ JDU, ಇನ್ನೊಂದು ಕಡೆ ತೆಲುಗು ದೇಶಂ ಪಕ್ಷ, ಇವರಿಬ್ಬರ ಬೆಂಬಲ ಬೇಕು. ಅವರಿಬ್ಬರಿಗೂ ಕೂಡ ಮುಸ್ಲಿಮರು ಓಟುಗಳು ಬೇಕು. BJPಗೆ ಮುಸ್ಲಿಮರು ಓಟು ಬೇಡ, ನಾವು ಮುಸ್ಲಿಮರು ನಿಲ್ಲಿಸೋದು ಇಲ್ಲ ಅಂತಾರೆ. ಆದರೆ ಮುಸ್ಲಿಮರ ಬೆಂಬಲ ಇಲ್ಲದೆ TDP ಗೆಲ್ಲಲ್ಲ, ಬಿಹಾರದಲ್ಲಿ JDU ಗೆಲ್ಲಲ್ಲ, ನಿತೀಶ್ ಕುಮಾರ್ ಗೆಲ್ಲಲ್ಲ. ಅವರೇನು ಮಾಡಿದ್ರು,
ಕ್ಯಾಬಿನೆಟ್ಟಲ್ಲಿ ಇದ್ರ ಯಾವುದೇ ಮಸೂದೆಯನ್ನು ಸದನದಲ್ಲಿ ಮಂಡಿಸೋದಕ್ಕೆ ಮುಂಚೆ ಕ್ಯಾಬಿನೆಟ್ಟಲ್ಲಿ ಮಂಡಿಸ್ತಾರೆ. ಕ್ಯಾಬಿನೆಟ್ನ ಅಪ್ರೂವಲ್ ಆದ ಮೇಲೆ ಸದನದಲ್ಲಿ ಮಂಡಿಸ್ತಾರೆ. ಕ್ಯಾಬಿನೆಟ್ಟಲ್ಲಿ ಈ ಥರದ ಚರ್ಚೆಗಳು ಬಂತು. ಹೀಗಾಗಿ ಅದನ್ನು ಸದನದಲ್ಲಿ ಮಂಡಿಸಿದ ತಕ್ಷಣವೇ ಆಗಸ್ಟ್ 8ನೇ ತಾರೀಕೇನೆ ಅದನ್ನು ಜಂಟಿ ಸದನ ಸಮಿತಿಗೆ ಒಪ್ಪಿಸಿದ್ರು. ಏನು ತಿದ್ದುಪಡಿಗಳು ತಂದಿದ್ರು? ಸುಮಾರು 44 ತಿದ್ದುಪಡಿಗಳನ್ನು ಮೋದಿ ಸರ್ಕಾರ ಈ 1995ರ ವಕ್ಫ್ ಕಾಯ್ದೆಗೆ ತಂದಿದೆ. ಏನೇನು ತಿದ್ದುಪಡಿ? ಮೊದಲನೇದು, ವಕ್ಫ್ ಅಂದರೆ ಯಾವುದು? ಇದುವರ ತನಕ ಇದ್ದಿದ್ದೇನು, ಯಾವುದೇ ಒಬ್ಬರು ಮುಸ್ಲಿಮರಾಗಿರ್ಬೋದು, ಮುಸ್ಲಿಮೇತರರಾಗಿರ್ಬೋದು, ಸ್ವಇಚ್ಛೆಯಿಂದ ಈ ಒಂದು ಆಸ್ತಿ ಸಮುದಾಯಕ್ಕೆ ಬಳಕೆಯಾಗಲಿ ಅಂತ ಬಿಟ್ಟು ಕೊಟ್ಟರೆ ಅದನ್ನು ವಕ್ಫ್ ಅಂತ ಕರೀತಾ ಇದೆ. ಮೋದಿ ಸರ್ಕಾರ ಈಗ ಹೆಂಗೆ ತಿದ್ದುಪಡಿ ತಂದಿದೆ? ಕನಿಷ್ಠ 5 ವರ್ಷಗಳ ಕಾಲ ಇಸ್ಲಾಮನ್ನು ಕಡ್ಡಾಯವಾಗಿ ಅನುಸರಿಸಿರಬೇಕು, ಅವರು ಮಾತ್ರ ವಕ್ಫ್ ಕೊಡಬೇಕು. ಈಗ ಇಸ್ಲಾಮನ್ನು ಕಡ್ಡಾಯವಾಗಿ ಅನುಸರಿಸಿದಾರೋ ಇಲ್ವೋ ತೀರ್ಮಾನ ಮಾಡೋದು ಮೋದಿ ಸರ್ಕಾರವ. ಹಾಗಾದರೆ ಇಸ್ಲಾಂ ಅನುಸರಿಸೋದಕ್ಕೆ 5 ಇದೆ: ಕಲ್ಮಾ ಇದೆ, ನಮಾಜ್ ಇದೆ, ಹಜ್ ಇದೆ, ಜಕಾತ್ ಇದೆ. ಇವುಗಳನ್ನು ಮಾಡಬೇಕು. ಮಾಡಿದ್ದೀನಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ಯಾರು ತೀರ್ಮಾನ ಮಾಡಬೇಕು? ಸಮುದಾಯ ತೀರ್ಮಾನ ಮಾಡಬೇಕು. ಮೋದಿ ಸರ್ಕಾರ ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳುತ್ತೆ.